ಯಾವಾಗಲಾದ್ರೂ ವಿಮಾನ ಪ್ರಯಾಣ ಮಾಡಿದ್ರೆ ವಿಂಡೋದಿಂದ ಹೊರಗೆ ನೋಡುತ್ತಾ ಪರ್ವತಗಳು, ನಗರಗಳು ಅಥವಾ ಇನ್ನೊಂದು ವಿಮಾನ ಹಾರುತ್ತಿರುವುದನ್ನು ನೋಡಿರಬಹುದು. ಒಂದು ವಿಮಾನ ಇದೆ, ಅದು 10 ಗಂಟೆಗಳ ಕಾಲ ಕೇವಲ ಸಮುದ್ರದ ಮೇಲೆಯೇ ಹಾರುತ್ತದೆ. ನಮ್ಮ ಕಣ್ಣಿಗೆ ಕಾಣಿಸುವುದು ಅಸಾಧಾರಣವಾಗಿ ಖಾಲಿ ಮತ್ತು ಶಾಂತ ಸಮುದ್ರದ ದೃಶ್ಯ ಮಾತ್ರ. ಜಗತ್ತಿನಲ್ಲಿ ಇಂತಹ ಕೆಲವೇ ಫ್ಲೈಟ್ ರೂಟ್ಗಳು ಇವೆ. ಅವುಗಳಲ್ಲಿ ಅತ್ಯಂತ ಭಯಾನಕ ಮತ್ತು ಏಕಾಂಗಿ ರೂಟ್ ಎಂದರೆ ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ರೂಟ್. ಇಲ್ಲಿಯೇ ಜಗತ್ತಿನ ಅತ್ಯಂತ ದೂರವಾದ ಮತ್ತು ಏಕಾಂಗಿ ಸ್ಥಳವೊಂದು ಇದೆ. ಅದನ್ನು ಪಾಯಿಂಟ್ ನೀಮೋ ಎಂದು ಕರೆಯುತ್ತಾರೆ. ಲಾಟಾಮ್ ಏರ್ಲೈನ್ಸ್ ನ ಫ್ಲೈಟ್ 800 ಇದು ಆಸ್ಟ್ರೇಲಿಯಾದಿಂದ ಚಿಲಿಗೆ ಹೋಗುತ್ತದೆ. ಈ ಭಯಾನಕ ಏಕಾಂಗಿ ಪ್ರದೇಶದ ಹತ್ತಿರದಿಂದ ಹಾದು ಹೋಗುತ್ತದೆ. ಈ ವಿಮಾನ ಪಾಯಿಂಟ್ ನೀಮೋಗೆ ಬಹಳ ಹತ್ತಿರದಿಂದ ಹಾರುತ್ತದೆ. ಅಲ್ಲಿ ಅತ್ಯಂತ ಸಮೀಪದ ಭೂಮಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ. ಪಾಯಿಂಟ್ ನೀಮೋ ಅಷ್ಟು ದೂರದಲ್ಲಿದೆ. ವಿಮಾನಗಳಿಗೆ ಸೂಚನೆ ನೀಡಲಾಗುತ್ತದೆ ದೇಶದಿಂದ ಕನಿಷ್ಠ 400 ಮೈಲು ದೂರದಲ್ಲೇ ಹಾರವಾದರೆ ಯಾವುದಾದರೂ ತುರ್ತು ಪರಿಸ್ಥಿತಿಯಲ್ಲಿ ಸಿಗ್ನಲ್ ಕಳುಹಿಸುವುದು, ರಕ್ಷಣೆಯನ್ನು ಪಡೆಯುವುದು ಬಹಳ ಕಷ್ಟವಾಗಬಹುದು. ಪಾಯಿಂಟ್ ನೀಮೋಗೆ ಇನ್ನೊಂದು ಹೆಸರು ಓಷಿಯಾನಿಕ್ ಪಾಯಿಂಟ್ ಆಫ್ ಇನ್ಆಕ್ಸೆಸಿಬಿಲಿಟಿ. ಇದು ಎಲ್ಲಾ ದಿಕ್ಕುಗಳಲ್ಲೂ ಸುಮಾರು 26,888 ಕಿಲೋಮೀಟರ್ ದೂರದ ಭೂಮಿಯಿಂದ ದೂರವಾಗಿದೆ. ಯಾವುದೇ ವಿಮಾನ ಈ ಪ್ರದೇಶದ ಮೇಲಿನಿಂದ ಹಾರುತ್ತಿದ್ದಾಗ ಅಪಘಾತಕ್ಕೆ ಒಳಗಾದರೆ ಅದರ ತುರ್ತು ಸಿಗ್ನಲ್ ಕೂಡ ಯಾವ ರೇಡಾರ್ಗೂ ತಲುಪದೇ ಹೋಗಬಹುದು. ಅಲ್ಲಿ ಯಾವುದೇ ಗ್ರೌಂಡ್ ಸ್ಟೇಷನ್ ಇಲ್ಲ, ಯಾವುದೇ ರಕ್ಷಣಾ ತಂಡ ಇಲ್ಲ ಮತ್ತು ಯಾವುದೇ ಭೂಭಾಗ ಸಹಾಯ ಮಾಡಲು ಹತ್ತಿರದಲ್ಲಿಲ್ಲ. ಅದರ ಕಾರಣದಿಂದಲೇ ಲಾಟಾಮ್ ಏರ್ಲೈನ್ಸ್ ಈ ರೂಟ್ ಆಯ್ಕೆ ಮಾಡುವಾಗ 400 ಮೈಲುಗಳು